ನನ್ನ ಭಾವ ನನ್ನ ಚೆಂಡನ್ನೇ ದುರ್ಗುಟ್ಕೊಂಡು ನೋಡ್ತಾರೆ. ಯಾಕೆ ಭಾವ ಹೀಗೆ ನೋಡ್ತೀರಾ? ನನಗೆ ಹಿಂಡುವಂತೆ ಮಾಡುತ್ತದೆ. ಅದಕ್ಕೇನಂತೆ, ಚೆನ್ನಾಗಿ ಹಿಂಡಿ ಲೀಟರ್ ಗಟ್ಟಲೆ ಹಾಲು ತೆಗೆಯಿರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹೊಸ ವೀಕ್ಷಕರು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾನು ಹೇಳುತ್ತಿರುವ ಕತೆ ನಾನು ಎಂದೂ ಊಹಿಸಲು ಸಾಧ್ಯವಿರಲಿಲ್ಲ. ಎಲ್ಲವೂ ಮೊದಲು ಚೆನ್ನಾಗಿತ್ತು, ಆದರೆ ಮನಸ್ಸಿನಲ್ಲಿ ಇಂಥ ಕೆಟ್ಟ ಯೋಚನೆ ಇತ್ತು ಎಂದು ನನಗೆ ತಿಳಿಯಲೇ ಇಲ್ಲ. ಹೌದು, ನಾನು ಕಷ್ಟಪಟ್ಟಿದ್ದು ಇನ್ನೊಬ್ಬರು ಕಷ್ಟಪಡಬಾರದು ಎಂದು ನಾನು ಇವತ್ತು ಈ ಕತೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಪೂಜಾ, ನಾನು ಗೃಹಿಣಿ. ನನಗೆ 2 ಮಕ್ಕಳು ಇದ್ದಾರೆ. ನನ್ನ ಗಂಡ ಫ್ಯಾಕ್ಟರಿ ಕೆಲಸಕ್ಕೆ ಹೋಗ್ತಾರೆ. ಇದು ನಡೆದಿದ್ದು ಸುಮಾರು 10 ವರ್ಷಗಳ ಹಿಂದೆ, ನನ್ನ 2ನೇ ಮಗು ಜನಿಸಿದ ಮೇಲೆ. ಮದುವೆಯಾದ ಹೊಸತರಲ್ಲಿ ಎಲ್ಲವೂ ತುಂಬ ಚೆನ್ನಾಗಿತ್ತು, ಅನ್ಯೋನ್ಯವಾಗಿದ್ದೆವು. ನನ್ನ ಗಂಡ ನನ್ನನ್ನು ಹೆಚ್ಚು ಪ್ರೀತಿಸುತ್ತಿದ್ದ. ಅತ್ತೆ ಮಾವ ಮಗಳ ಥರ ನೋಡಿಕೊಳ್ಳುತ್ತಾರೆ. ಅಣ್ಣನ ರೂಪದಲ್ಲಿ ಭಾವ ಇದ್ದಾರೆ. ಸ್ವಂತ ತಂಗಿ ಅಕ್ಕ ಇಲ್ಲದ ನನಗೆ ಅಕ್ಕ ಸಿಕ್ಕಿದಳು. ಮದುವೆಯಾದ 1 ವರ್ಷಕ್ಕೆ ಮೊದಲ ಮಗು ಜನಿಸಿತು. ಎಲ್ಲರೂ ಸಂಭ್ರಮದಲ್ಲಿದ್ದೆವು. ನಾನು ನನ್ನ ತವರು ಮನೆಯಲ್ಲಿ ಇದ್ದೆ. ಇನ್ನೇನು ವಾಪಸ್ ಗಂಡನ ಮನೆಗೆ ಬರಬೇಕು ಅನ್ನೋವಾಗ ಇನ್ನೊಂದು ಮಗುವಿನ ನಿರೀಕ್ಷೆಯ ಸುದ್ದಿ ಬಂದಿತು. ಅದಕ್ಕೆ ನಾನು ತವರು ಮನೆಯಲ್ಲೇ ಉಳಿಯುವ ಹಾಗೆ ಆಯಿತು. 2ನೇ ಮಗು ಜನಿಸಿತು. 3 ತಿಂಗಳು ಆದ ಮೇಲೆ ನನ್ನ ಗಂಡ, ನೀನು 2 ವರ್ಷದಿಂದ ತವರು ಮನೆಯಲ್ಲೇ ಇದ್ದೀಯಾ, 2ನೇ ಮಗುವನ್ನು ನಾವೇ ನೋಡಿಕೊಳ್ಳುತ್ತೇವೆ, ಇಲ್ಲಿಗೆ ಬಂದು ಬಿಡು ಎಂದು ಬಲವಂತ ಮಾಡಿ ಅವರ ಮನೆಗೆ ಕರೆದುಕೊಂಡು ಹೋದರು. ನಿಜ ಹೇಳಬೇಕೆಂದರೆ ಮದುವೆಯಾಗಿದ್ದರಿಂದ ನಾನು ಅವರ ಮನೆಯಲ್ಲಿ ಇರಲಿಲ್ಲ. ಅದಕ್ಕೆ ಮೊದಲು ನನಗೆ ಅಲ್ಲಿ ಹೇಗೆ ಇರುವುದು ಎಂದೇ ಯೋಚನೆಯಾಗಿತ್ತು. ಆದರೆ ಮನೆಯಲ್ಲಿ ಎಲ್ಲರೂ ನನಗೆ ಸಹಾಯ ಮಾಡುತ್ತಾರೆ. ಮಕ್ಕಳ ಜೊತೆ ಆಟ ಆಡುತ್ತಾರೆ. ನನ್ನ ಕೆಲಸಗಳನ್ನು ಹಂಚಿಕೊಳ್ಳುತ್ತಾರೆ. ಗಂಡ ಮತ್ತು ಭಾವ ಇಬ್ಬರು ಕೆಲಸಕ್ಕೆ ಹೋಗುತ್ತಾರೆ. ನಾನು, ಅಕ್ಕ, ಅತ್ತೆ ಮಾವ ಮನೆಯಲ್ಲೇ ಇರುತ್ತೇವೆ. ಅಕ್ಕ ಭಾವನಿಗೆ ಮಗುವಿರಲಿಲ್ಲ. ಅವರಿಗೆ ಏನೋ ತೊಂದರೆ ಅಂತ. ಅದಕ್ಕೆ ಅವರು ನನ್ನ ಮೊದಲ ಮಗುವನ್ನು ಹೆಚ್ಚಾಗಿ ಪ್ರೀತಿಸಿ ನೋಡಿಕೊಳ್ಳುತ್ತಾರೆ. ನನ್ನ ಮಗು ಅವರ ಜೊತೆಗೆ ಹೆಚ್ಚು ಕಾಲ ಸಮಯ ಕಳೆಯುತ್ತದೆ. ಅತ್ತೆ ಮಾವ ವಯಸ್ಸಾಯಿತು, ನಾವು 1 ಬಾರಿ ಕಾಶಿಗೆ ಹೋಗಿ ಬರುತ್ತೇವೆ ಎಂದು ಹೊರಟರು. ನಾವು ಅವರ ಆಸೆಗೆ ಸ್ಪಂದಿಸಿ, ನೀವು ಹೋಗಿ ಬನ್ನಿ, ನಾವು ಮನೆ ಕಡೆ ನೋಡಿಕೊಳ್ಳುತ್ತೇವೆ ಎಂದು ಕಳಿಸಿದೆವು. ಅಕ್ಕ ಮನೆ ಕೆಲಸವನ್ನು ಮಾಡುತ್ತಾಳೆ. ನಾನು ಮಗು ಮತ್ತು ಬೇರೆ ಕೆಲಸಗಳನ್ನು ನೋಡಿಕೊಳ್ಳುತ್ತೇನೆ. ನನ್ನ ಗಂಡನಿಗೆ ವಿಪರೀತ ಕೆಲಸ. ಅವರು ಮಾತಾಡೋದಕ್ಕೂ ಸಿಗೋದಿಲ್ಲ. 1 ಬಾರಿ ನಮ್ಮ ಭಾವ ಅವರಿಗೆ ಹುಷಾರು ತಪ್ಪಿತು. ಅಕ್ಕ ಅವರ ತವರು ಮನೆಗೆ ಹೋದರು. ನಾನು ಅವರನ್ನು ಉಪಚಾರ ಮಾಡಿ ನೋಡಿಕೊಂಡೆ. ಅದೇನಾಯಿತು ಗೊತ್ತಿಲ್ಲ. ಇದಾದ ಮೇಲೆ ಅವರ ವರ್ತನೆ ವಿಚಿತ್ರವಾಗಿತ್ತು. ಅಕ್ಕ ತವರು ಮನೆಯಲ್ಲಿ ಇರಲಿ ಎಂದು ಹೇಳಿ ಅವರನ್ನು ಕಳಿಸಿಬಿಟ್ಟರು. ಭಾವ ಹುಷಾರಿಲ್ಲ ಅಂತ ಹೇಳಿ ಮನೆಯಿಂದಲೇ ಕೆಲಸ ಮಾಡಲು ಪ್ರಾರಂಭಿಸಿದರು. ಅತ್ತೆ ಮಾವ ಇಲ್ಲದ 15 ದಿನ ನನಗೆ ನರಕವಾಗಿತ್ತು. ಮನೆಯಲ್ಲಿ ನಾನು ಮತ್ತು ಭಾವ ಮಾತ್ರ ಇದ್ದು ಅವರ ಮಕ್ಕಳ ಜೊತೆ ಆಟವಾಡುತ್ತಾ ನೋಡಿಕೊಳ್ಳುತ್ತಿದ್ದರು. ಆದರೆ ಅವರಿಗೆ ಒಂದು ಕೆಟ್ಟ ಚಟವಿತ್ತು. ನನ್ನ ಸಣ್ಣ ಮಗು ಹಾಲನ್ನು ಕುಡಿಯುವಾಗ ಮುದ್ದು ಕಂದ ಸ್ವಲ್ಪ ಕಚ್ಚುತ್ತಾನೆ. ನಾನು ನೋವಿನಿಂದ ಚೀರಿದೆ. ಭಾವ ಓಡಿ ಬಂದು ಯಾಕೆ, ಏನಾಯಿತು ಎಂದು ಕೇಳಿದರು. ನಾನು ಅವರಿಗೆ ವಿಷಯವನ್ನು ಹೇಳೋಕೆ ಆಗದೆ, ಏನಿಲ್ಲ, ಮಗು ತುಂಟತನ ಮಾಡುತ್ತಿದೆ ಎಂದು ಹೇಳಿ ತಲೆ ಬಗ್ಗಿಸಿ ಸುಮ್ಮನಾದೆ. ಅವರಿಗೆ ಅರ್ಥವಾಯಿತು ಏನೋ ಗೊತ್ತಿಲ್ಲ. ಮುಂದಿನ ಬಾರಿ ಹಾಲು ಕುಡಿಯುವಾಗ ಮತ್ತೆ ಹೀಗೆ ಮಾಡಿತು. ಅದಕ್ಕೆ ಭಾವ ಹೇಳಿದರು, ನಾನು ಒಂದು ಉಪಾಯ ಹೇಳುತ್ತಾನೆ, ಮಗು ಆ ಥರ ಮಾಡುವುದಿಲ್ಲ. ನಾನು ಮಗುವನ್ನು ಆಟ ಸಾಮಾನಿನ ಜೊತೆ ಆಟವಾಡಿಸುತ್ತೇನೆ, ನೀನು ಆವಾಗ ಮಗುವಿಗೆ ಕೊಡು ಎಂದು ಹೇಳಿದರು. ನಾನು, ಹೇಗೆ ಭಾವ ಅದು ಸಾಧ್ಯ? ನೋಡು, ಮಗುವಿನ ಪೋಷಣೆ ಬಹಳ ಮುಖ್ಯ. ಅವನಿನ್ನು ಚಿಕ್ಕವನು. ಅವನಿಗೆ ಈ ವಯಸ್ಸಿನಲ್ಲಿ ಎಲ್ಲ ಪೋಷಕಾಂಶ ದೊರೆಯಬೇಕು. ಅದರ ಕಡೆ ಗಮನ ಕೊಡು ಎಂದು ಹೇಳಿ ನನ್ನನ್ನು ಬಲವಂತ ಮಾಡಿ ನಾನು ಅವರು ಹೇಳಿದ ಹಾಗೆ ಮಾಡಿದೆ. ಭಾವ ಹೇಳಿದಂತೆ ಅವನು ಈ ಬಾರಿ ತುಂಟತನ ಮಾಡದೆ ತನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡ. ನೋಡು, ನಾನು ಹೇಳಲಿಲ್ಲವೇ, ನನ್ನ ಮಾತು ಕೇಳು ಇನ್ನು ಮೇಲೆ ಎಂದು ಬೇಡವೆಂದರು ಪ್ರತಿ ಸತಿ ಹೀಗೆ ಮಾಡುತ್ತಿದ್ದರು. ಅವರ ಮನಸ್ಸಿನಲ್ಲಿ ಏನು ಭಾವನೆ ಮೂಡುತ್ತಿದೆ ಎಂದು ತಿಳಿದುಕೊಳ್ಳುವ ಕಾತರತೆ ಇತ್ತು ನನಗೆ. ಮಧ್ಯಾಹ್ನ ಅವರು ರೂಮಿಗೆ ಹೋಗಿ ಚಿಲಕ ಹಾಕಿಕೊಂಡು ಏನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳುವ ಆಸೆ. ನಾನು ಕಿಟಕಿಯಿಂದ ಇಣುಕಿ ನೋಡಿದೆ. ಅವರು ತಮ್ಮನ್ನು ಸಂತೋಷಪಡಿಸಿಕೊಳ್ಳುವುದರಲ್ಲಿ ನಿರತರಾಗಿದ್ದರು. ನನಗೆ ಇದನ್ನು ನೋಡಿ ಅವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಅರ್ಥವಾಯಿತು. ನನ್ನ ಗಂಡನಿಗೆ ವಿಷಯವನ್ನು ಹೇಳೋಣ ಎಂದರೆ ಅವರು ನಂಬುವುದಿಲ್ಲ. ಇನ್ನು ಮನೆಯಲ್ಲಿ ಇದನ್ನು ಗಮನಿಸಿ ತಿದ್ದಲು ಬೇರೆ ಯಾರೂ ಇಲ್ಲ. ಹೇಗಾದರೂ ಮಾಡಿ ಇದನ್ನು ತಡೆಯಬೇಕೆಂದು ನಾನು ನಿರ್ಧಾರ ಮಾಡಿದೆ.
ನನ್ನ ಮಗು ಗಲಾಟೆಯನ್ನು ಕಡಿಮೆ ಮಾಡುತ್ತಿರಲಿಲ್ಲ. ಅವನು ಇನ್ನೊಂದು ಚೇಷ್ಟೆ ಕೇಳಿದ. ಅವನು ರಂಪಾಟ ಶುರು ಮಾಡಿದರೆ ನಿಲ್ಲಿಸುವುದೂ ಇಲ್ಲ. ಅವನನ್ನು ನೋಡಿಕೊಳ್ಳುವುದು ತುಂಬ ಕಷ್ಟದ ಕೆಲಸ. ಒಂದು ಬಾರಿ ಇಂಥ ರಂಪಾಟ ಹಿಡಿದ. ಬೇರೆ ದಾರಿ ಇಲ್ಲದೆ ಬಾವ ಬಂದರು. ಮಗು ಗಲಾಟೆ ಮಾಡ್ತಿದ್ರಿಂದ ಬಾವ ಹೇಳಿದರು, ಮಗು ನೀನು ಒಂದು ಕಡೆ ತೆಗೆದುಕೊಂಡು ನಾನು ಇನ್ನೊಂದು ಕಡೆ ತೆಗೆದುಕೊಳ್ಳುತ್ತೇನೆ. ಇಬ್ಬರು ಆಟ ಆಡಿಕೊಂಡು ಈ ಕೆಲಸವನ್ನು ಮಾಡಬಹುದು. ಈ ಮಾತನ್ನು ಕೇಳಿ ನನಗೆ ಶಾಕ್ ಆಯಿತು. ಬಾವ ಯಾವ ಕಡೆ ಹೋಗುತ್ತಿದ್ದಾರೆ ಎಂದು ಅರ್ಥವಾಯಿತು. ಆದರೆ ಅದನ್ನು ವಿರೋಧಿಸಬೇಕೆಂದರೆ ನನಗೆ ಸಾಧ್ಯವಿರಲಿಲ್ಲ. ಮಗು ಹೀಗೆ ಮಾಡೋಣ ಎಂದು ಹಠ ಹಿಡಿಯುತ್ತಿತ್ತು. ಕಡೆಗೆ ಬಾವ ಹೇಳಿದ ಹಾಗೆ ಮಾಡುವಂತೆ ಆಯಿತು. ಬಾವ ಮತ್ತು ಮಗು ಇಬ್ಬರೂ ಸೇರಿ 15-20 ನಿಮಿಷಗಳ ಕಾಲ ತಮಗೆ ಬೇಕಾದಷ್ಟು ಸೇವಿಸಿದರು. ಇದಾದ ಮೇಲೂ ಬಾವ ಮಗುವಿಗೆ ಈ ಥರ ಹಠ ಮಾಡಲು ಉತ್ತೇಜಿಸುತ್ತಾರೆ. ದಿನಕ್ಕೆ 2-3 ಬಾರಿ ಮಗು ಹಠ ಮಾಡುವುದನ್ನು ನಾವು ಸಮಾಧಾನ ಮಾಡಲು ಹೀಗೆ ಮಾಡುತ್ತಿದ್ದೆವು. ನನಗೆ ಯಾವಾಗ ಅತ್ತೆ ಮಾವ ವಾಪಸ್ ಬರುತ್ತಾರೋ ಎಂದು ಕಾಯುತ್ತಿದ್ದೆ. ಇನ್ನೇನು ನಾಳೆ ಬರುತ್ತಾರೆ ಎಂದು ತಿಳಿದು ನಾನು ತುಂಬ ಖುಷಿಪಟ್ಟೆ. ಅಕ್ಕ ತವರು ಮನೆಯಿಂದ ವಾಪಸ್ ಬಂದರು. ಬಾವ ಅವರು ಆಟವನ್ನು ನಿಲ್ಲಿಸಿದರು. ಆದರೆ ಮಗು ಹೀಗೆ ಹಠ ಮಾಡುತ್ತಿತ್ತು. ಎಲ್ಲರೂ ನೀವು ಹೇಗೆ ಸಮಾಧಾನ ಮಾಡುತ್ತಿದ್ದೀರಿ ಎಂದು ಕೇಳಿದರು. ನಾನು ಏನೂ ಉತ್ತರಿಸಲಾಗದೆ ಸುಮ್ಮನಾದೆ. ಈ ಘಟನೆ ನಡೆದ ಮೇಲೆ ನಾನು ಮತ್ತು ನನ್ನ ಗಂಡ ಇಬ್ಬರು ಬೇರೆ ಮನೆ ಮಾಡಿಕೊಂಡು ಇದ್ದೆವು. ಆದರೂ ಇದು ನಾನು ಮೌನವಾಗಿ ಸಹಿಸಿದ ಕಷ್ಟವಾಗಿದೆ. ಯಾರಿಗೂ ಹೇಳಲು ಆಗದ ನೋವು. ಅಣ್ಣನ ರೂಪದಲ್ಲಿದ್ದ ಭಾವ ಹೇಗೆ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡರು ಎಂದು ನೆನೆಸಿಕೊಂಡು ಇಂದಿಗೂ ನನಗೆ ದುಃಖವಾಗುತ್ತದೆ. ನನ್ನ ಗಂಡನಿಗೆ ನಾನು ನಿಜವನ್ನು ಹೇಳಿದರೆ ಏನಾದರೂ ಪರಿಹಾರ ಸಿಗುತ್ತಿತ್ತೋ ಏನೋ ಎಂದು ಅನಿಸುತ್ತದೆ. ಆದರೂ ನನ್ನ ಮಾತನ್ನು ಕೇಳಿ ಎಲ್ಲಿ ಅವರು ಕೋಪಿಸಿಕೊಂಡು ನನ್ನನ್ನು ದೂರ ತಳ್ಳುತ್ತಾರೋ ಅನ್ನೋ ಭಯದಿಂದ ನಾನು ಸತ್ಯವನ್ನು ಹೇಳಲಿಲ್ಲ. ಅದಕ್ಕೆ ಸ್ನೇಹಿತರೆ, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರಬೇಕು. ನಿಸ್ಸಂಕೋಚವಾಗಿ ಎಲ್ಲವನ್ನೂ ಹೇಳಿಕೊಡುವ ಬಂಧವಿರಬೇಕು. ಮುಕ್ತವಾಗಿ ಮಾತನಾಡಬೇಕು. ಇಲ್ಲವಾದರೆ ಮೂರನೆಯವರು ಬಂದು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಎಚ್ಚರಿಕೆಯಿಂದ ಇರಿ, ಮೋಸ ಹೋಗದಿರಿ. ಈ ಕಥೆ ನಿಮಗೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.